ಶ್ರೀಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ಈ ಡಿಸೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಫಲಾಫಲಗಳು ಹೇಗಿದೆ. ಈ ಡಿಸೆಂಬರ್ ತಿಂಗಳು 5 ಗ್ರಹಗಳು ಸ್ಥಾನ ಪಲ್ಲಟ ಆಗ್ತದೆ. ಯಾವ ಯಾವ ಗ್ರಹ ಅಂದರೆ, ಮೊದಲಿಗೆ ನಿಮ್ಮ ರಾಶಿಗೆ ಮಿಥುನ ರಾಶಿಗೆ ಇದೇ 5ನೇ ತಾರೀಕಿಂದ ಗುರು ಸಂಚಾರವಿದೆ. ಮಿಥುನ ರಾಶಿಯವರಿಗೆ 5ನೇ ತಾರೀಕಿಂದ ಗುರು ಸಂಚಾರವಿದೆ. ಅಂಗಾರಕ ಅಂದರೆ ಮಂಗಳ ಗ್ರಹ 7ನೇ ತಾರೀಕಿಂದ ಧನುರ್ರಾಶಿಗೆ ಸಂಚಾರವನ್ನು ಪಡೀತಾ ಇದ್ದಾರೆ. ಈ ಬುಧ ವೃಶ್ಚಿಕ ವೃಶ್ಚಿಕ ರಾಶಿ ಮತ್ತು ಧನುರ್ರಾಶಿಯಲ್ಲಿ ಎರಡರಲ್ಲೂ ಕೂಡ ಸಂಚಾರವನ್ನು ಪಡೀತಾ ಇದ್ದಾರೆ. ಇದೇ ಡಿಸೆಂಬರ್ 20ರಿಂದ ಶುಕ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಎಂದಿನಂತೆ ಶನಿ ಭಗವಂತ ಈ ವರ್ಷ ಮೀನರಾಶಿಯಲ್ಲಿ ಹಿಮ್ಮುಖವಾದಂಥ ಸಂಚಾರವಾಗಿ ಅವರ ರಾಶಿಯಲ್ಲೇ ಇದ್ದಾರೆ. ಹಾಗಿದ್ದರೆ ನಿಮ್ಮ ರಾಶಿಯಲ್ಲೇ ಗುರು ಸಂಚಾರವಿದೆ ಎಂದಾಗ ಈ ಡಿಸೆಂಬರ್ ತಿಂಗಳು ಹೇಗಿದೆ ನೋಡೋಣ ಬನ್ನಿ. ಈ ಡಿಸೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಸ್ವಲ್ಪ ಏರಿಳಿತಗಳ ಇರತಕ್ಕಂಥ ಮಾಸ ಅಂತ ಕರಿತೀವಿ. ಏರಿಳಿತ ಎಲ್ಲ ಒಂದು ಸಮತಟ್ಟವಾಗಿ ನಡೆಯಲ್ಲ ಈ ತಿಂಗಳಲ್ಲಿ. ಏನು ಹಾಗಿದ್ದರೆ, ಗುರು 5ನೇ ತಾರೀಕಿಂದ ನಿಮ್ಮ ರಾಶಿಗೆ ಸಂಚಾರ ಮಾಡೋರಿಂದ ವೃತ್ತಿ ಸಂಬಂಧವಾದಂತಹ ವಿಚಾರಗಳಲ್ಲಿ, ಉದ್ಯೋಗ ಮತ್ತು ವೃತ್ತಿ ಸಂಬಂಧವಾಗಿರ್ತಕ್ಕಂಥ ವಿಷಯಗಳಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಿ. ಅಂದರೆ ನಿಮ್ಮ ಈ ತಿಂಗಳು ಆರಂಭ ನಿಮಗೆ ಅಷ್ಟೊಂದು ಸಮಂಜಸವಾಗಿಲ್ಲದಿರೋ ಕಾರಣದಿಂದ ವರ್ಷದ ಮಧ್ಯಭಾಗದಿಂದ, ಅಂದರೆ ಈ ತಿಂಗಳ ಮಧ್ಯಭಾಗದಿಂದ ನಿಮಗೆ ಚೆನ್ನಾಗಿದೆ. ಈ ಡಿಸೆಂಬರ್ ತಿಂಗಳ ಆರಂಭದಲ್ಲಿ ನಿಮಗೆ ಅಷ್ಟೊಂದು ಸಮಂಜಸವಾಗಿಲ್ಲದಿರೋದ್ರಿಂದ ವೃತ್ತಿರಂಗದಲ್ಲಿರ್ತಕ್ಕಂಥವರು ಮೇಲಧಿಕಾರಿಗಳಿಂದ, ಸಹೋದ್ಯೋಗಿಗಳಿಂದ ಅಥವಾ ಸ್ವಂತ ಪಾಲುದಾರಿಕೆ ಉದ್ಯಮ ಮಾಡ್ತಕ್ಕಂಥ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಅನಾನುಕೂಲ ಆಗುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗ್ರತೆ, ಮಾತಿನ ಮೇಲೆ ನಿಗಾ ಎರಡನ್ನೂ ನೀವು ಇರಿಸ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದಾಗ, ಹಣಕಾಸಿನ ವಿಷಯದಲ್ಲಿ ಅಸ್ಥಿರತೆ ನಿಮಗೆ ಅಷ್ಟೊಂದು ಸಮಂಜಸವಾಗಿಲ್ಲ. ಈ ತಿಂಗಳು ಬರಬೇಕಾಗಿರ್ತಕ್ಕಂಥ ಹಣ ಅಥವಾ ನೀವು ಯಾರಿಗೋ ಸಾಲ ಕೊಟ್ಟಿರ್ತೀರಿ, ಆ ತಿಂಗಳು ಬಂದ್ಬಿಡುತ್ತೆ, ಹೊಸ ಕೆಲಸ ಮಾಡೋಣ ಅಂತ ಏನೋ ಯೋಚನೆ ಮಾಡಿರ್ತೀರಿ, ಅದು ಸ್ವಲ್ಪ ಎಲ್ಲೋ ನಿಮಗೆ ಏರಿಳಿತಗಳು ಏರುಪೇರು ಆಗುವಂಥ ಸಂದರ್ಭ ಇದೆ ಮಿಥುನ ರಾಶಿಯವರಿಗೆ. ನೀವು ಸಾಲ ಕೂಡ ತೆಗೆದುಕೊಬಾರ್ದು ಈ ತಿಂಗಳಲ್ಲಿ, ಯಾಕೆಂದರೆ ಅದು ನಿಮಗೆ ಅಷ್ಟೊಂದು ಸಮಂಜಸವಾಗಿಲ್ಲದಿರೋ ಕಾರಣ ನಿಮಗೆ ಅದು ಶ್ರೇಯಸ್ಕರ ಅಲ್ಲ. ಆದರೆ 20ನೇ ತಾರೀಕು ಮೇಲೆ ಶುಕ್ರಗ್ರಹ ವೃಶ್ಚಿಕ ರಾಶಿಯಿಂದ ಧನುರ್ರಾಶಿಗೆ ಪ್ರವೇಶ ಪಟ್ಟಾಗ ನಿಮಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಹಣಕಾಸು ಆಗಿರ್ಬೋದು, ಉದ್ಯೋಗ ಆಗಲಿ, ಎರಡೂ ಕೂಡ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ನೀಡುತ್ತವೆ. ಇನ್ನು ಕೌಟುಂಬಿಕವಾಗಿ ಸಣ್ಣ ಪುಟ್ಟ ವಿಷಯಗಳಿಗೂ ಗಮನ ಹರಿಸಿ, ಅಷ್ಟೊಂದು ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮಾತು ಕೊಟ್ಟು ಸಿಗಾಕೊಳ್ಳೋಕೆ ಹೋಗಬೇಡಿ ಕೌಟುಂಬಿಕವಾಗಿ ಮಿಥುನ ರಾಶಿಯವರು. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಸ್ವಲ್ಪ ನೀವು ಹೆಚ್ಚಿನ ಪರಿಶ್ರಮ ಪಡಬೇಕಾಗ್ತದೆ. ಹೆಚ್ಚಿನ ಒತ್ತಡಗಳನ್ನು ನೀವು ಬಿಟ್ಟು ಧ್ಯಾನ ಅಥವಾ ಯೋಗ ಅಂತ ಒಂದು ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ ವಿದ್ಯಾರ್ಥಿ ಜೀವನಗಳು. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಹೇಳಬೇಕು ಅಂದರೆ ಈ ಡಿಸೆಂಬರ್ ತಿಂಗಳು ಪರಿವರ್ತನೆಯ ಸಮಯ ಅಂತ ಹೇಳ್ತೇವೆ, ಹುಷಾರಾಗಿರಿ. ಹಾಗಿದ್ರೆ ಪರಿಹಾರ ಏನು ಮಿಥುನ ರಾಶಿಯವರಿಗೆ ಅಂತಂದರೆ, ದಕ್ಷಿಣಾಮೂರ್ತಿಯನ್ನು ಅಂದರೆ ಗುರುಗಳಾಗಿರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋದರಿಂದ, ಶನಿದೇವರನ್ನು ಪ್ರಾರ್ಥನೆ ಮಾಡೋದರಿಂದ ನಿಮಗೆ ಕಷ್ಟಕರ ಜೀವನಗಳು ಹೋಗಿ ಶುಭವನ್ನು ಸಿಗ್ತವೆ ಅಂತ ಹೇಳ್ತೇವೆ. ನಿಮಗೆ ಒಳ್ಳೆಯದಾಗಲಿ. ಈ ಮಿಥುನ ರಾಶಿಯವರಿಗೆ ಶುಭವಾಗಲಿ.